ಹಲೋ ವೆಲ್ಕಮ್ ಬ್ಯಾಕ್. ಅಂಡರ್ 16 ಮತ್ತು ಅಂಡರ್ 19 ಪೀಕ್ ಟೈಮ್ ಇದು. ಸೊ ಸೆಲೆಕ್ಷನ್ ಮ್ಯಾಚಸ್ ಬರ್ತಿದೆ. ಸೊ ಇಂಟರ್ ಕ್ಲಬ್ ಮ್ಯಾಚಸ್ಸು ಬಿಫೋರ್ ಸೆಲೆಕ್ಷನ್ಸ್ ಇದು. ಸೊ ಬೇಸಿಕಲಿ ಇದು ಇದ್ರಲ್ಲಿ ಚೆನ್ನಾಗಿ ಆಡಿ ಪರ್ಫಾರ್ಮೆನ್ಸ್ಗೆ ಅವರು ಎಲಿಜಿಬಿಲಿಟಿ ತೋರಿಸ್ಲಿ ಅನ್ನೋದೇ ಮಾಡುವಂಥದ್ದು ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡು ಫಸ್ಟು ಪರ್ಫಾರ್ಮ್ ಮಾಡಲಿ ಅಂತಲೇ ಕೊಡುವಂಥದ್ದು ಪ್ಲ್ಯಾಟ್ಫಾರ್ಮು. ಅದು ಇಂಟರ್ ಕ್ಲಬ್ ಮ್ಯಾಚಸ್ಸು ಟೂರ್ನಮೆಂಟ್ ಅಂತಲೇ ಕಂಡಕ್ಟ್ ಮಾಡ್ತಾರೆ. ಇದು ಎಲ್ಲ ಝೋನ್ಗಳಲ್ಲಿ ನಡೆಯುತ್ತೆ. ಫಸ್ಟು ಬ್ಯಾಂಗ್ಳೂರು ಝೋನಲ್ಲಿ ನಡೀತಾ ಇದೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ರಿಕೆಟರ್ ಆಗಬೇಕು ಅಂತ ತುಂಬ ಆಸೆ ಪಡ್ತಿರೋ ನೀವೆಲ್ಲ. ಸೊ ಅದಕ್ಕಾಗಿ ನಿಮಗೆ ಈ ವಿಡಿಯೋದಲ್ಲಿ ಕ್ಲಬ್ ಏನು, ಡಿವಿಷನ್ಸ್ ಏನು, ಹಾಗೆ ಈ ಕ್ಲಬ್ಗಳು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇನ್ಯಾಕೆ ತಡ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕ್ಲಬ್ ಅಂದರೆ ಏನು? ಕ್ಲಬ್ ಅನ್ನೋದು ಒಂದು ಟೀಮ್ಗಳು. ಈಗ ಎಕ್ಸಾಂಪಲ್ IPL ಫ್ರಾಂಚೈಸೀಸ್ನೇ ತೊಗೊಂಡ್ರೆ RCB, ಮುಂಬೈ ಆ ಥರ ಯಾವ ಥರ ಟೀಮ್ಗಳಿದೆ, ಒಂದು ಟೀಮು 11 ಜನದ್ದು ಟೀಮು ಒಂದು ಆಡುವಂಥದ್ದು ಒಂದು ಟೀಮು, ಅದು ಕ್ಲಬ್ಬು. ಸೊ ಈ ಕಡೆ ಕೆಲವೊಂದು ಕಡೆ ಕೋಚಿಂಗ್ ಏನು ಕೊಡ್ತಾರೆ, ಅಲ್ಲಿ ನಿಮಗೆ ಕಾಮನ್ ಆಗಿ ಕ್ರಿಕೆಟ್ ಕೋಚಿಂಗ್ ಸೆಂಟರ್ ಅಂತ ಇರುತ್ತೆ, ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಅಂತ ಇರುತ್ತೆ, ಕ್ರಿಕೆಟ್ ಇನ್ಸ್ಟಿಟ್ಯೂಟ್ ಅಂತ ಇರುತ್ತೆ, ಕ್ರಿಕೆಟ್ ಕ್ಲಬ್ ಅಂತಲೂ ಇರುತ್ತೆ. ಯೂಶ್ವಲಿ ಕ್ಲಬ್ ಅಂದರೆ ಕ್ರಿಕೆಟ್ ಕೋಚಿಂಗ್ ಹೇಳ್ಕೊಡೋದಲ್ಲ, ಅದು ಮ್ಯಾಚಸ್ಗೆ ಒಂದು ಕಾಂಪಿಟೇಟಿವ್ ಲೆವೆಲ್. ಅದು ಈ ಕ್ಲಬ್ ಬಂದು ನಮ್ಮ ಸ್ಟೇಟ್ ಕ್ರಿಕೆಟ್ ಬೋರ್ಡ್ನ ನರನಾಡಿ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಥ್ರೂ ಔಟ್ ಯಾರೇ ನಮ್ಮ ಕರ್ನಾಟಕದಿಂದ ಸ್ಟೇಟ್ ಆಗಲಿ ಇಂಡಿಯಾ ಆಡಿದ್ದಾರೆ, ಸೊ ಅವರೆಲ್ಲ ಒಂದು ಕ್ಲಬ್ ಲೆವೆಲ್ ಮುಖಾಂತರನೇ ಬಂದಿರೋಂಥದ್ದು. ಅದು ಕರೆಕ್ಟಾಗಿ ಇರುವಂಥ ಸರಿಯಾದ ರೂಟು. ಯಾಕೆ ಅದನ್ನ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಜನ ಇತ್ತೀಚೆಗೆ ಔಟ್ಸೈಡ್ ಆನ್ಲೈನಲ್ಲಿ ಏನು ಸೆಲೆಕ್ಷನ್ಸ್ ಕರೀತಾರೆ ಅಂತ ಹೋಗ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಕ್ಯಾಮ್ರಾ ಹಿಡ್ಕೊಂಡು ಕೂತಿರೋರು ಕೂಡ ಯಾವುದು ಪ್ರೈವೇಟ್ ಸೆಲೆಕ್ಷನ್ಸ್ಗೆ ಹೋಗ್ಬೇಕು ಅಂತ ಕೂತಿದ್ದ. ಸೊ ಅವ್ನಿಗೆ ಅರ್ಥ ಮಾಡಿಸಿದಾಯಿತು. ಇವಾಗ ನಿಮ್ಗೆ ಅದನ್ನೇ ಅರ್ಥ ಮಾಡಿಸ್ತೀನಿ, ಹೇಗೆ ಆ್ಯಕ್ಚುಲಿ ಸೆಲೆಕ್ಷನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕ್ಲಬ್ಬು ಮ್ಯಾಚಸ್ದು ಇದರಲ್ಲಿ ಈ ಕ್ಲಬ್ಬು ಒಂದೊಂದು ಕ್ಲಬ್ಗೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕ್ಲಬ್ಗಳಿದು. ಸೊ ಇದು ಸೀರಿಯಸ್ ಕ್ರಿಕೆಟ್. ಇದು ಇಲ್ಲಿ ಕಾಂಪಿಟೇಟಿವ್ ಜಾಸ್ತಿ ಇರುತ್ತೆ. ಕಾಂಪಿಟೇಟಿವ್ ಎಲ್ಲ ಇಲ್ಲಿಂದಲೇ ಬರುವಂಥದ್ದು. ಸೊ ನಮಗೆ ಬ್ಯಾಂಗ್ಳೂರು ಝೋನು ಅಥವಾ ಮೈಸೂರು ಝೋನು, ಧಾರವಾಡ ಝೋನ್, ಯಾವುದೇ ಝೋನ್ ಆಗಲಿ ಎಲ್ಲ ಕಡೆ ಕ್ಲಬ್ಗಳಿರುತ್ತೆ. ಇದು ಈಗ ಬ್ಯಾಂಗ್ಳೂರಲ್ಲಿರುವಂಥದ್ದು ಕ್ಲಬ್ಗಳೆಲ್ಲ ಬ್ಯಾಂಗ್ಳೂರು ಝೋನ್ ಅಡಿ ಬರುತ್ತೆ, ಮೈಸೂರಲ್ಲಿರುವಂಥ ಕ್ಲಬ್ಗಳೆಲ್ಲ ಮೈಸೂರು ಝೋನಿಗೆ ಬರುತ್ತೆ. ಹಾಗೆ ತುಮಕೂರು, ಧಾರವಾಡ, ಶಿವಮೊಗ್ಗ, ಮಂಗಳೂರು ಝೋನಲ್ಲಿ ಅಲ್ಲೂ ಕೂಡ ಕ್ಲಬ್ಸ್ಗಳಿರುತ್ತೆ. ಇದು ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ರಿಜಿಸ್ಟರ್ ಆಗಿರೋದಂಥ ಅಥವಾ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಬೈ ಮಾಡಿರೋಂಥದ್ದು. ಎಕ್ಸಾಂಪಲ್ BCCIಯಿಂದ ಹೀಗೆ ಬೇರೆ ಫ್ರಾಂಚೈಸೀಸ್ಗಳು ಕೊಂಡ್ಕೊಂಡಿದ್ದಾರೋ ಅದೇ ರೀತಿ ಇಲ್ಲಿ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅಡಿಲಿ ಇರುವಂಥ ಕ್ಲಬ್ನ ಬೈ ಮಾಡಿರ್ತಾರೆ. ಆಗಲೇ ಹೇಳಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕ್ಲಬ್ ಟೀಮ್ಸ್ಗಳಿದು, ರಿಜಿಸ್ಟರ್ಡ್ಗಳು. ಸೊ ಇನ್ಫ್ಯಾಕ್ಟ್ ಈ ಎಲೆಕ್ಷನ್ಸ್ ಎಲ್ಲ ನಡೆದಾಗ ಸ್ಟೇಟ್ ಕ್ರಿಕೆಟ್ ಬೋರ್ಡಲ್ಲಿ ವೋಟಿಂಗ್ ಪವರ್ ಎಲ್ಲ ತುಂಬ ಸ್ಟ್ರಾಂಗ್ ಪೊಸಿಷನ್ಸ್ ಇರುವಂಥದ್ದು ಈ ಕ್ಲಬ್ಗೆ. ಇದು ಕ್ಲಬ್ ಆದರೆ ಇನ್ನು ಡಿವಿಷನ್ಸೇ ಕ್ಲಬ್ಗಳೇ ಬೇರೆ ಬೇರೆ ಡಿವಿಷನ್ಗಳು. ಈಗ ಫಸ್ಟ್ ಡಿವಿಷನ್ ಅಂತೀವಿ, ಅದು ಎನಿ ಝೋನ್ ಇರ್ಬೋದು ನಮ್ಮದು. ಸೊ ಟಾಪ್ ಲೆವೆಲ್ ಕ್ರಿಕೆಟ್ ಅದು ಫಸ್ಟ್ ಡಿವಿಷನ್ ಅನ್ನೋದು ಒಂದು ಟಾಪ್ ಲೆವೆಲ್ ಕ್ರಿಕೆಟು. ಎನಿ ಝೋನ್, ಬ್ಯಾಂಗ್ಳೂರು ಝೋನಲ್ಲಿ ಫಸ್ಟ್ ಡಿವಿಷನ್ ಅಂತ ಇದೆ. ಹಾಗೆ ನಿಮ್ಮ ಎಲ್ಲ ಝೋನ್ಗಳಲ್ಲೂ ನಿಮಗೆ ಫಸ್ಟ್ ಡಿವಿಷನ್ ಅಂತ ಬರುತ್ತೆ. ಒಂದು ಫಸ್ಟ್ ಡಿವಿಷನ್ ಒಂದು ಎಕ್ಸಾಂಪಲ್, ಸುಮ್ಮನೆ ಒಂದು ನಂಬರ್ ತೊಗೊಳ 11 ಟೀಮ್ಸ್. ಸೊ ಏನಾಗುತ್ತೆ ಅಂದರೆ 11 ಟೀಮ್ಸಲ್ಲಿ ಪ್ರತಿ ಇಯರು ಲೀಗ್ ನಡೆಯುತ್ತೆ. ಯಾರು ಟಾಪ್ ಆಫ್ ದ ಟೇಬಲ್ ಬರ್ತಾರೆ ಅವರು ಚಾಂಪಿಯನ್ಸ್ ಅನ್ಸ್ಕೋತಾರೆ. ಯಾರು ಬಾಟಮ್ ಆಫ್ 2 ಯಾರು ಇರ್ತಾರೆ, ಯಾರು ಸೋತು ಲಾಸ್ಟಲ್ಲಿ ಎರಡು ಜನ ಯಾರು ಇರ್ತಾರೆ ಅವರು ರೆಲಿಗೇಟ್ ಆಗ್ತಾರೆ ಸೆಕೆಂಡ್ ಡಿವಿಷನ್ಗೆ. ಹಾಗೆ ಸೆಕೆಂಡ್ ಡಿವಿಷನ್ನಲ್ಲಿರೋದು ಟಾಪ್ 2 ಟೀಮ್ಸ್ ಯಾರು ಇರ್ತಾರೆ ಅವರು ಫಸ್ಟ್ ಡಿವಿಷನ್ಗೆ ಪ್ರಮೋಟ್ ಆಗ್ತಾರೆ. ಸೊ ಇಷ್ಟು ಕಾಂಪಿಟೇಷನ್ನು ಖಂಡಿತ ಇರುತ್ತೆ. ಅದಕ್ಕಾಗಿ ಕ್ಲಬ್ ಕ್ರಿಕೆಟು ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿರೋಂಥದ್ದು. ಸೊ ಈ ಪ್ರೊಸೆಸ್ ಈಗ ನಡೆಯುತ್ತೆ. ಟಾಪ್ 2 ಟೀಮ್ಸ್ ಇರೋರು ಚಾಂಪಿಯನ್ಸ್ ಆಗ್ತಾರೆ, ಫಸ್ಟ್ ಡಿವಿಷನ್ ಅದೇ ಎಂಡಲ್ಲಿಗೆ ಚಾಂಪಿಯನ್ಶಿಪ್ಪು. ಇನ್ನು ಸೆಕೆಂಡ್ ಡಿವಿಷನ್ ಅವ್ರಿಗಾದರೆ ಸೆಕೆಂಡ್ ಡಿವಿಷನಲ್ಲಿ ಟಾಪ್ 2 ಇರೋರು ಫಸ್ಟ್ ಡಿವಿಷನ್ಗೆ ಹೋಗ್ತಾರೆ. ಎಲ್ಲಿ ಫಸ್ಟ್ ಡಿವಿಷನ್ ಅವರು ಲಾಸ್ಟ್ 2 ಇರ್ತಾರೆ ಟೇಬಲಲ್ಲಿ, ಅವರು ಸೆಕೆಂಡ್ ಡಿವಿಷನ್ ಬರ್ತಾರೆ. ಇದು ಕ್ವಾಲಿಟಿ ಆಫ್ ಕ್ರಿಕೆಟು. ಸೊ ಎಕ್ಸಾಂಪಲ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂತೆ ಬ್ಯಾಂಗ್ಳೂರು ಫಸ್ಟ್ ಡಿವಿಷನ್ನು ರಂಜಿ ಟ್ರೋಫಿ ಲೆವೆಲ್ಗೆ ಕಾಂಪೀಟ್ ಮಾಡುವಂಥ ಸ್ಟ್ಯಾಂಡರ್ಡ್ ಇರುವಂಥದ್ದು ಬ್ಯಾಂಗ್ಳೂರು ಫಸ್ಟ್ ಡಿವಿಷನ್ನು. ಸೊ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಮೈಸೂರು ಝೋನ್ ಫಸ್ಟ್ ಡಿವಿಷನ್ ಏನಿದೆ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರೋರು ಇಲ್ಲಿ ಕ್ವಾಲಿಫೈ ಆಗ್ತಾರೆ. ಇಲ್ಲಿರುವಂಥ ಫಸ್ಟ್ ಡಿವಿಷನ್ ಟೀಮ್ಗಳು ಹುಡುಕ್ತಾ ಇರ್ತಾರೆ ಬೇರೆ ಬೇರೆ ಝೋನ್ಗಳಲ್ಲಿ. ಫಸ್ಟ್ ಡಿವಿಷನ್ ಟೀಮ್ಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ, ಸೊ ಅವ್ರಿಗೆ ಎಕ್ಸ್ಟ್ರಾ ಚಾನ್ಸಸ್ ಸಿಗುತ್ತೆ ಇಲ್ಲಿ ಬ್ಯಾಂಗ್ಳೂರು ಫಸ್ಟ್ ಡಿವಿಷನ್ಗೆ. ಇನ್ನು ಸೆಕೆಂಡ್ ಡಿವಿಷನಿಂದ ಸೇಮ್ ಥರ್ಡ್ ಡಿವಿಷನ್ ಅಂತ ಇರುತ್ತೆ. ಅಗೇನ್ ಸೇಮ್ ಪ್ರಿನ್ಸಿಪಲ್ಸ್. ಸೆಕೆಂಡ್ ಡಿವಿಷನ್ ಟೇಬಲಲ್ಲಿ ಲಾಸ್ಟು ಯಾರು ಇರ್ತಾರೆ
ಅವರು ರಿಲಿಗೇಟ್ ಆಗ್ತಾರೆ ಥರ್ಡ್ ಡಿವಿಷನ್ಗೆ. ಥರ್ಡ್ ಡಿವಿಷನಲ್ಲಿ ಟಾಪ್ 2 ಟೀಮ್ಸು ಸೆಕೆಂಡ್ ಡಿವಿಷನ್ಗೆ ಪ್ರಮೋಟ್ ಆಗ್ತಾರೆ. ಅದಕ್ಕಾಗಿ ಕ್ಲಬ್ ಕ್ರಿಕೆಟು ಅಷ್ಟೊಂದು ಸೀರಿಯಸ್ ಆಗಿ ತೊಗೋತಾರೆ ಎಲ್ಲರೂ ರಿಲಿಗೇಷನ್ ಅನ್ನೋದಿರೋದ್ರಿಂದ. 5th ಡಿವಿಷನ್ವರೆಗೂ ಬರುತ್ತೆ ಬ್ಯಾಂಗ್ಳೂರ್ ಝೋನಲ್ಲಿ. ಬೇರೆ ಬೇರೆ ಝೋನ್ಗಳಲ್ಲಿ 3rd ಡಿವಿಷನ್ನು 4th ಡಿವಿಷನ್ವರೆಗೂ ಇರ್ಬೋದು ಅಷ್ಟೇ ಬೇರೆ ಅಫಿಷಿಯಲ್ ಝೋನ್ಗಳಲ್ಲಿ. ಬ್ಯಾಂಗ್ಳೂರ್ ಝೋನ್ ಬಿಟ್ಟು ಬೇರೆ ಝೋನ್ಗಳಲ್ಲಿ 4th ಡಿವಿಷನ್ ಅಂತ ತಿಳ್ಕೊಂಡ್ರು ಕಾಂಪಿಟೇಷನ್ ಯಾವ ಲೆವೆಲ್ಗಿರುತ್ತೆ ಅಥವಾ ಕ್ವಾಲಿಟಿ ಆಫ್ ಕ್ರಿಕೆಟ್ ಎಷ್ಟಿರುತ್ತೆ ಅನ್ನೋದು ಒಂದು ಐಡಿಯಾ ಬರಬೇಕು ಅಂದರೆ, ನೀವು ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ಒಂದು ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳು ನೋಡಿರ್ತೀರ, ಒಳ್ಳೊಳ್ಳೆ ಟೂರ್ನಮೆಂಟ್ಗಳು. ಅದು ನಿಮ್ಮ ಝೋನ್ನ ಅಥವಾ ಅಫಿಷಿಯಲ್ ಝೋನ್ನ ಸ್ಟ್ಯಾಂಡರ್ಡ್ವರೆಗೂ ಮ್ಯಾಚ್ ಆಗುತ್ತೆ ಅದು. ಸೊ ಅಷ್ಟು ಕಾಂಪಿಟೇಟಿವ್ ಆಗಿರುತ್ತೆ. ಅದು ಕೂಡ 4th ಮತ್ತು 3rd ಡಿವಿಷನ್ವರೆಗೂ. 2nd ಡಿವಿಷನ್ 1st ಡಿವಿಷನ್ ಬರೋಷ್ಟೊಳಗೆ ಪ್ರಾಪರಾಗಿ ಪ್ರೊಫೆಷನಲ್ ಕ್ರಿಕೆಟರಾಗಿ ಒಂದು ಅವ್ರ ಜರ್ನಿನ ಸ್ಟಾರ್ಟ್ ಆಗಿರುತ್ತೆ. ನೀವು ಯಾವುದೇ ಝೋನ್ ಆಗಿರಿ, ಅಬವ್ ನೀವು 19 ಕ್ರಾಸ್ ಆದಮೇಲೆ ನೀವು 1st ಡಿವಿಷನ್ ಆಡಿದ್ರೇ ಅಥವಾ ಅಲ್ಲಿ ಸ್ಕೋರ್ ಮಾಡಿದ್ರೇ ನಿಮಗೆ ಸೆಲೆಕ್ಷನ್ಸ್ಗೆ ವ್ಯಾಲ್ಯೂ ಇರೋಂಥದ್ದು. ಯಾಕೆಂದರೆ ಅಬ್ವಿಯಸ್ಲಿ ಕಾಂಪಿಟೇಷನ್ ಅನ್ನೋದು ಅಬೌವ್ 19 ಇರೋರಿಗೆ ಆ ಸ್ಟ್ಯಾಂಡರ್ಡ್ ಮ್ಯಾಚ್ ಆಗಲೇಬೇಕಾಗುತ್ತೆ, ಅಲ್ಲಿ ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ. ನನಗೆ ಗೊತ್ತು ನೀವು ಆಲ್ರೆಡಿ ನೀವು ಬ್ಯಾಂಗ್ಳೂರ್ 1st ಡಿವಿಷನ್ ಹೇಗೆ ಆಡೋದು ಅಂತ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಬ್ಯಾಂಗ್ಳೂರ್ 1st ಡಿವಿಷನ್ ಆಡಬೇಕು ಅಂದರೆ ನಿಮ್ಮ ಝೋನ್ನ 1st ಡಿವಿಷನಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮಗೆ ಈಗಿನಿರುವಂಥ ಟೆಕ್ನಾಲಜಿಲಿ ಆನ್ಲೈನ್ ಸ್ಕೋರಿಂಗ್ ಎಲ್ಲ ಇದೆ. ಪರ್ಫಾರ್ಮೆನ್ಸ್ ವೈಸು ನೀವು ನೋಟೆಡ್ ಆಗ್ತಾ ಹೋಗ್ತೀರಾ. ಆನ್ಲೈನ್ ಸ್ಕೋರ್ ಇರೋದ್ರಿಂದ ಬ್ಯಾಂಗ್ಳೂರವ್ರು ಕೂಡ ಫಾಲೋ ಮಾಡ್ತಾ ಇರ್ತಾರೆ ಸ್ಕೋರ್ಸ್ನ. ಬೇರೆ ಬೇರೆ ಝೋನ್ಗಳಲ್ಲಿ 1st ಡಿವಿಷನಲ್ಲಿ ಏನು ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ಅವರೇ ನಿಮಗೆ ಇನ್ಫ್ಯಾಕ್ಟ್ ಆಫರ್ ಕೊಡ್ತಾರೆ ನಿಮಗೆ 1st ಡಿವಿಷನ್ ಆಡೋದಕ್ಕೆ ಬ್ಯಾಂಗ್ಳೂರಲ್ಲಿ. ಈ ಕ್ಲಬ್ಗಳೆಲ್ಲ ಈ ಡಿವಿಷನ್ಸ್ ಮ್ಯಾಚಸ್ಗಳು ಆಡೋವಂಥದ್ದು. ಈ ಡಿವಿಷನ್ ಮ್ಯಾಚಸ್ಗಳನ್ನ ಸ್ಟೇಟ್ ಲೀಗ್ ಅಂತ ಕರೀತಾರೆ. ಲೀಗ್ ಇದು ಸ್ಟೇಟ್ ಲೀಗು. ಕ್ಲಬ್ಗಳಿಂದ ಹೇಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದು ನೋಡೋದಾದರೆ, ನಿಮಗೆ 1st ಡಿವಿಷನ್ನು ಅವ್ರವ್ರ ಮಧ್ಯೆ ನಡೀತಾ ಇರುತ್ತೆ, 2nd ಡಿವಿಷನ್ ಅವ್ರವ್ರ ಮಧ್ಯೆ ನಡೀತಾ ಇರುತ್ತೆ. ಅದು ಪರ್ಫಾರ್ಮೆನ್ಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಇನ್ನು ಬೇರೆ ಬೇರೆ ಥರದ್ದು ಏನು ಬರುತ್ತೆ ಅಂದರೆ, ಇಲ್ಲಿ Under 12, Under 14, Under 16, Under 19 ಇಷ್ಟು ಏಜ್ ಗ್ರೂಪ್ಗೂ ಇಂಥ ಕ್ಲಬ್ ಮ್ಯಾಚಸ್ ಅಂತ ನಡೆಯುತ್ತೆ. ನಿಮ್ಮ ಝೋನ್ ಮನೇಲಿ ಕೂಡ ಖಂಡಿತ ನಡೆಯುತ್ತೆ ಇದು. ಸೊ ಇದು ಯಾವಾಗ ಬರುತ್ತೆ ಅದನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ 16 ಮತ್ತು 19 ಹತ್ರ ಇರೋವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ಆಗಲೇ ನೀವು ತಿಳ್ಕೊಂಡಂತೆ ಡಿವಿಷನ್ಸ್ ಏನಿರುತ್ತೆ. ಸೊ ಇದು ಡಿವಿಷನ್ ಸಪ್ರೇಟ್ ಸ್ಟೇಟ್ ಲೀಗ್ ಆದರೆ, ಈ ಏಜ್ ಗ್ರೂಪ್ ಅವ್ರಿಗೆ ಅಂತಲೇ ಇರುವಂಥ ಇಂಥ ಕ್ಲಬ್ ಮ್ಯಾಚಸ್ಸು ಬ್ಯಾಂಗ್ಳೂರ್ ಝೋನಲ್ಲೂ ನಡೆಯುತ್ತೆ, ಮೈಸೂರು ಝೋನಲ್ಲೂ ನಡೆಯುತ್ತೆ, ಹಾಗೆ ಮಿಕ್ಕಿರೋ 5 ಝೋನ್ಗಳಲ್ಲೂ ಕೂಡ ನಿಮಗೆ ಇದೇ ರೀತಿ ನಡೆಯುತ್ತೆ. ಸೆಲೆಕ್ಷನ್ಸ್ ಮ್ಯಾಚಸ್ ಅಂತಲೇ ಅನ್ಕೋಬೇಕದನ್ನ. ಇಲ್ಲಿ ಪರ್ಫಾರ್ಮ್ ಮಾಡಿದವ್ರನ್ನೇ ಸೆಲೆಕ್ಷನ್ಗೆ ಹೋದಾಗ ನಿಮಗೆ ಪರ್ಫಾರ್ಮೆನ್ಸ್ ಕೇಳೋವಂಥದ್ದು. ಯಾಕೆ ಆ್ಯಕ್ಚುಲಿ ಸೆಲೆಕ್ಷನ್ ಯಾವಾಗ ಕರೀತಾರೆ ಅಲ್ಲಿ ನಿಮಗೆ ಈ ಲೀಗ್ ಮ್ಯಾಚಸ್ಗಳನ್ನ ಸ್ಕೋರ್ಸ್ ಕೇಳ್ತಾರೆ. ಏನು ಪರ್ಫಾರ್ಮೆನ್ಸು, ವಿಕೆಟ್ ಎಷ್ಟಿದೆ, ಎಷ್ಟು ಮ್ಯಾಚ್ ಆಡಿದ್ದೀರಾ, ಎಷ್ಟು ರನ್ ಸ್ಕೋರ್ ಮಾಡಿದ್ದೀರಾ ಅನ್ನೋದೆಲ್ಲ ಯಾವಾಗ ನೆಟ್ಸ್ಗೆ ಸೆಲೆಕ್ಷನ್ಸ್ಗೆ ಅಂತ ಕರೀತಲ್ಲ, ಆವಾಗ ನಿಮಗೆ ಇಲ್ಲಿ ಬಂದಿರುವಂಥ ಪರ್ಫಾರ್ಮೆನ್ಸ್ ಮೇಲೇ ನಿಮಗೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಟ್ ಮಾಡುವಂಥದ್ದು. 1st ಡಿವಿಷನು 2nd ಡಿವಿಷನ್ 3rd ಡಿವಿಷನ್ ಏನು ಡಿಫ್ರೆನ್ಸ್ ಇರೋಲ್ಲ. ಇಲ್ಲಿ ಎಲ್ಲ ಸೇರಿ ಒಂದು ಆಡ್ ನಂಬರ್ ಅಂತ ತೊಗೊಂಡ್ರೆ ಬ್ಯಾಂಗ್ಳೂರಲ್ಲಿ ಒಂದು 50 ಟೀಮ್ ಆಗ್ಬೋದು ಮಿನಿಮಮ್ಮು. ಮೈಸೂರು ಝೋನಲ್ಲಿ ಒಂದು 30 ಟೀಮ್ ಅಂತಲೇ ಅಂದ್ಕೊಳ್ಳಿ. ಇನ್ಫ್ಯಾಕ್ಟ್ ಕ್ಲಬ್ ಅವರು ಅವ್ರ ನೇಮ್ಸ್ ಎಲ್ಲ ಕಳಿಸ್ಬೇಕಾಗತ್ತೆ, ಪ್ಲೇಯರ್ಸ್ ನೇಮ್ಸ್ ಎಲ್ಲ. ಸೊ ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಹೆಂಗೆ, ಅದಕ್ಕೂ ಕೂಡ UID ಅಂತ ಬರುತ್ತೆ. UID ಮಾಡಿಸ್ಬೇಕಾಗತ್ತೆ. ನಿಮ್ಮ ಪರ್ಸ್ನಲ್ ಇಂಡಿವಿಜುವಲ್ ಐಡೆಂಟಿಟಿ ಅದು ಒಂದು ಪ್ಲೇಯರ್ದು, ಅದು ಎಲ್ಲರೂ ಮಾಡಿಸ್ಲೇಬೇಕು. ನಿಮಗೆ ಈ ಟೈಮಲ್ಲೇ ಸ್ಟಾರ್ಟ್ ಆಗೋಂಥದ್ದು. UID ಹೇಗೆ ಮಾಡಿಸೋದು ಅನ್ನೋದಕ್ಕೆ ಅದಕ್ಕೆ ಆದಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. UIDಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ಪ್ರೂಫ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಆಗಲೇ ನಾವು ಮಾತಾಡ್ತಿದ್ದಂತೆ ಬೇರೆ ಬೇರೆ ಝೋನ್ಗಳಲ್ಲಿ ನಿಮಗೆ ಒಂದು 50 ಟೀಮು ಅಥವಾ 40 ಟೀಮು 30 ಟೀಮು ಮ್ಯಾಚಸ್ಗಳು ನಡೆಯುತ್ತೆ. ಸೊ ಅಲ್ಲಿ ನೀವು ಮಾಡುವಂಥ ಪರ್ಫಾರ್ಮೆನ್ಸ್ನ ನೆಕ್ಸ್ಟ್ ಸೆಲೆಕ್ಷನ್ಸ್ ಕರೆದಾಗ ನೀವು ಅಲ್ಲಿ ಪರ್ಫಾರ್ಮೆನ್ಸ್ನ ನೀವು ತೋರಿಸ್ಬೇಕಾಗುತ್ತೆ. ಇದೊಂದು ಪೈಪ್ಲೈನ್ ಇರುವಂಥದ್ದು. ಈಗ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ಈ ಕ್ಲಬ್ಗಳು ಎಲ್ಲಿ ಸಿಗುತ್ತೆ ಅಂದರೆ, ಯೂಶಲಿ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ಎಲ್ಲಿ ಕ್ರಿಕೆಟ್ ಕಲಿತೀರಾ ಅವ್ರದ್ದೇ ಕ್ಲಬ್ ಇರುತ್ತೆ, ಅಥವಾ ಬೇರೆಯವ್ರ ಕ್ಲಬ್ನ ಇವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಕ್ಲಬ್ ಕ್ರಿಕೆಟ್ ಕೋಚಿಂಗ್ ನಡೆಸೋರು. ಸೊ ಇಲ್ಲಿ ಕ್ರಿಕೆಟ್ ಕೋಚಿಂಗ್ ಕಲಿಯುತ್ತಿರೋ ಮಕ್ಕಳನ್ನ ಯಾರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದವ್ರಿಗೆ ಮುಂದೆ ಈ ಹುಡುಗ ಅಥವಾ ಈ ಹುಡುಗಿ ಕ್ಲಬ್ ಕ್ರಿಕೆಟ್ ಆಡ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ಅವರು ಈ ಕ್ಲಬ್ ಕ್ರಿಕೆಟ್ಗೆ ತರುವಂಥದ್ದು. ಕೆಲವೊಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಕ್ಲಬ್ ಇಲ್ಲ ಅಂದರೂ ಕೂಡ ಬೇರೆ ಒಂದು ಕ್ಲಬ್ಗೆ ಟೈ ಅಪ್ ಮಾಡಿ ಅಲ್ಲಿ ಅವರ ಹುಡುಗರನ್ನ ಕಳಿಸಿ ಮ್ಯಾಚಸ್ನ ಆಡಿಸ್ತಾರೆ. ಸದ್ಯಕ್ಕೀಗ Under 19 ಮತ್ತು Under 16 ಫಸ್ಟ್ Under 16 ಬರ್ತಿದೆ. ಅದು ಬ್ಯಾಂಗ್ಳೂರಲ್ಲಿ, ನಿಮ್ಮ ಝೋನಲ್ಲೂ ಆದಷ್ಟು ಬೇಗ ಕೂಡ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಬ್ಯಾಂಗ್ಳೂರು ಝೋನಲ್ಲಿರೋ ಮಕ್ಕಳುಗಳು ಈಗ ಈಸಿಯಾಗಿ ತಿಳ್ಕೊಬೇಕು ಅಂದರೆ, ನೀವೇನು ಕೋಚಿಂಗ್ ಸೇರ್ಕೊಂಡಿರ್ತೀರ ಸೆಂಟರ್ಗೆ, ಅಲ್ಲಿ ಕ್ಲಬ್ ಅವರು ಇರ್ತಾರೆ. ಸೊ ಅಲ್ಲಿ ನೀವು ಪ್ರಾಕ್ಟೀಸ್ ಮ್ಯಾಚಸ್ ಅಂತ ಕೊಡ್ತಾರೆ. ನಿಮಗೆ ಸೆಲೆಕ್ಷನ್ಸ್ ಮ್ಯಾಚ್ಗಿಂತ ಮುಂಚೆನೇ ನಿಮಗೆ ಪ್ರಾಕ್ಟೀಸ್ ಮ್ಯಾಚಸ್ ಅಂತ ಕೊಡ್ತಾರೆ. ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಚೆನ್ನಾಗಿ ಆಡಿ, ಎಲ್ಲಿ ನೀವು ಪ್ರಾಕ್ಟೀಸ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದಾಗ ನಿಮಗೆ ಕ್ಲಬ್ಬಲ್ಲಿ ಆಟೋಮೆಟಿಕ್ ಚಾಯ್ಸ್ ಆಗ್ತೀರಾ. ಸೊ ನಿಮ್ಮನ್ನು ಕ್ಲಬ್ ಟೀಮ್ಗೆ ತೊಗೋತಾರೆ. ಇಂಥ ಕ್ಲಬ್ ಈ Under 16 ಲೀಗ್ ಅಂತ ಕರಿತೀವಿ.
ಸೊ ಇಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು. ಈ ಅಂಡರ್-16 ಲೀಗ್ ಏನಿದೆ ನಿಮಗೆ ಸೆಲೆಕ್ಷನ್ಸ್ಗೆ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಿರೋದು, ಇಲ್ಲಿ ಪರ್ಫಾರ್ಮ್ ಮಾಡಿ ಸೆಲೆಕ್ಷನ್ಸ್ಗೆ ಬನ್ನಿ ಅಂತ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಷನ್ ಆದಮೇಲೆ ಮತ್ತೊಂದು ಸೆಲೆಕ್ಷನ್ಸ್ಗಳಿರುತ್ತೆ. ಈಗ ಮುಂದೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಷನ್ಸ್ ಮ್ಯಾಚಸ್ ಅಂದ್ಕೊಂಡ್ರೆ ನೀವು ಅಲ್ಲಿ ಮ್ಯಾಚಸ್ ಇರುತ್ತೆ. ಅದಾದಮೇಲೆ ನಿಮ್ಮ ಝೋನ್ನ ರೆಪ್ರೆಸೆಂಟ್ ಮಾಡೋವಂಥದ್ದು, ಅದು ಮುಂದೆ ಬಂದಾಗ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಇದು ನಮ್ಮ ಕ್ರಿಕೆಟಲ್ಲಿ ಇರುವಂಥ ಪೈಪ್ ಲೈನ್ಗಳು ಈಗ ನಡೆಯುತ್ತೆ, ಇದೇ ಸಿಸ್ಟಮೆಟಿಕ್ಕಾಗಿ ನಡಿಬೇಕು ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ UID ಏನಕ್ಕೆ ಇಂಪಾರ್ಟೆಂಟು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಇಂಪಾರ್ಟೆನ್ಸ್ ಗೊತ್ತಾಗ್ತಿಲ್ಲ, ಅವರು ಪ್ರೈಮರಿ ಝೋನ್ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಅದು ನಿಮಗೆ UID ವಿಷಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಬೇಗ ನಿಮ್ಮ ಜೊತೆ ಸಿಗ್ತೀನಿ. ಗುಡ್ ಲಕ್.